ಈಗ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ಗಣ್ಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀರಾವರಿ ಬಗ್ಗೆನೇ ಅದ. ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಇದು ಸೈನ್ಸ್ ಫಿಸಿಕ್ಸ್ ಇದು ತಿಳಿಯೋದಿಲ್ಲ ಅಷ್ಟು ಈಜಿ ಇಲ್ಲ. ಆದ್ರೂ ಇದ್ರ ಬಗ್ಗೆ ಸ್ವಲ್ಪ ನೀವೆಲ್ಲರೂ ಕಬ್ಬು ಬೆಳೆಗಾರದಿರ ಅಂತ ತಿಳ್ಕೊಂಡಿನಿ. ಕಬ್ಬಿನ ಜೊತೆ ಈ ನೀರಾವರಿ ಬಗ್ಗೆನೂ ಮಾತಾಡೋಣ. ಇವತ್ತಿನ ದಿವಸ ನೀವೆಲ್ಲ ಹೇಳಿದ್ರು ನನ್ನ ಬಗ್ಗೆ. ನಾ ಎಲ್ಲಿದ್ದೀನಿ, ಶಂಕೇಶ್ವರದಲ್ಲಿ ಕೆಲಸ ಮಾಡ್ತೀವಿ. ಹೊಸ ತಳಿಗಳು, ಹೊಸ ತಂತ್ರಜ್ಞಾನಗಳು ರೈತರಿಗೆ ಮುಟ್ಟುವಂಗ್ ಮಾಡುವಂತ ಕೆಲಸ ನಮ್ದು, ನಮ್ಮ ಫಾರ್ಮಿಂದ. ಅದಕ್ಕೆ ಈ ಹನಿ ನೀರಾವರಿ ಪದ್ಧತಿನೂ ಒಂದು ಬಹಳ ಉತ್ತಮವಾದಂತ ತಂತ್ರಜ್ಞಾನ. ನೀವೆಲ್ಲರೂ ಇಷ್ಟೊತ್ತನ ಅವರು ನಾಯಕ ಅವ್ರ ಕಡೆಯಿಂದ ಇದು ಕೇಳಿದ್ರಿ, ಏನ್ ಹನಿ ನೀರಾವರಿ ಅಂದ್ರೆ ಹೆಂಗ, ಆಟೋಮೇಶನ್ ಹೆಂಗ್ ಮಾಡ್ಬೇಕು. ನಾನ್ ನಿಮ್ಗೆ ಹೇಳ್ಬೇಕಂದ್ರ ಇವತ್ತಿನ ದಿವಸದಾಗ ನಾವು ತಿಳ್ಕೊಂಡಿದ್ದಂದ್ರೆ ಎಲ್ಲಾ ತಂತ್ರಜ್ಞಾನಗಳನ್ನ ನಾವು ಮಾಡಿವಿ. ಮೆಕನೈಸೇಷನ್ ಮಾಡೀವಿ, ಬಿತ್ತುದು ಹಿಡುದು ಕೊನೆ ತನಕ ಹಾರ್ವೆಸ್ಟ್ ತನೂ ಮಷಿನ್ ಗಳಿಂದನೇ ಎಲ್ಲಾ ಕಬ್ಬು ನಾಟಿ ಮಾಡಿದ್ರೆ ಏನಾಗ್ತದೆ, ನಾಟಿ ಮಾಡೋದು ಹಿಡಿದು ಕೊಯ್ಯುತನ ಮಾಡಿದ್ರೆ ಏನಾಗ್ತದೆ ನಮ್ಮ ಭೂಮಿಗೆ, ಮುಂದೆ ಅದ್ರ ಇಳುವರಿ ಮೇಲೆ ಏನ್ ವ್ಯತ್ಯಾಸ ಆಗ್ತದ, ಪರಿಣಾಮ ಆಗ್ತದ, ಇವನ್ನೆಲ್ಲ ತಂತ್ರಜ್ಞಾನಗಳ ಬಗ್ಗೆ ಮಾತಾಡೋಣ ಅಂತ ಹೇಳಿ. ಈಗ ನೀವೆಲ್ಲರೂ ಕಬ್ಬು ಬೆಳೆಗಾರ, ಈಗೆಲ್ಲ ಕಬ್ಬು ಲಾವಣಿನೂ ಆಗ್ಯಾವ, ಮುಂದ ಕಟ್ಟು ಆಗ್ಯಾವ, ಇನ್ನ ಕೂಳೆ ಕಬ್ಬು ಬರ್ತದ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನೀವು ಇವತ್ತಿನ ದಿವಸ ನಿಮ್ಗೆ ಎಲ್ಲರಿಗೂ ಗುರ್ತದ ಕಬ್ಬಿನ ಇಳುವರಿ ಬಹಳ ಕಡಿಮೆ ಹಾಕೋತ ಹೊಂಟದ ನಮ್ಮ ಭಾಗನಾಗ. ನೀವು ಈಗ ಮ್ಯಾಕ್ಸಿಮಮ್ ಯಾರ ಒಬ್ರು ಎಲ್ಲೆಲ್ಲೂ 70 ಟನ್ 60 ಟನ್ ಅದಾರ. ಎಲ್ಲರೂ ಇಲ್ಲ, ಎವರೇಜ್ ಎಷ್ಟು ಕೊಡ್ತೇನ್ರಿ 28, 29, 30, 32, 35, ಬಹಳ ಆದ್ರೆ 40ಕ್ಕೆ ಬಂದ್ ನಿಂತಾರ ಅಷ್ಟೇ. ಅದಕ್ಕಿಂತ ಹೆಚ್ಚು ಹೋಗಿಲ್ಲ ಈ ಭಾಗನಾಗ. ಇದು ಉತ್ತರ ವನವಲಯನಾಗ ಬರ್ತದ. ವನವಲಯ ಇದು ಅರೆಮಲೆನಾಡು ಪ್ರದೇಶ ಅಲ್ಲ. ಇಲ್ಲಿ ಎಲ್ಲಾ ಕಬ್ಬು ಯಾಕೆ ಬೆಳೆಕತ್ತಾರ ಅಂದ್ರೆ ನೀರಾವರಿ ಯೋಜನೆಗಳು ಬಂದ್ಮ್ಯಾಗ. ಇನ್ನ ನಾವು ಈ ಭಾಗದಲ್ಲಿ ಇಳುವರಿ ಹೆಚ್ಚು ತಗೋಬಹುದು ಅನ್ನೋದೊಂದು ಏನೊಂದು ಯಾಕೆ ಐತಪ್ಪ ಅಂದ್ರ ಒಳ್ಳೆ ಉಷ್ಣವಲಯ, ಇದು ಬಿಸಿಲು ಬಾಳ ಇಲ್ಲಿ. ಈ ಬೆಳಿ ಐತಲ್ರಿ ಇದು ಕಬ್ಬಿಂದು, ಈ ಬೆಳಿಗ್ಗೆ C4 ಪ್ಲಾಂಟ್ ಅಂತೀವಿ ನಾವು. ಇದಕ್ ಚಲೋ ತಂಗೆ ಗಾಳಿ ಬೆಳಕ, ನೆನ್ಪಿಟ್ಕೊರಿ, ಗಾಳಿ ಬೆಳಕ, ಆಮೇಲೆ ಬೇಕಾದಾಗ ನೀರ್ ಸರಿ ಪ್ರಮಾಣದಲ್ಲಿ ಹಸಿ ಹಿಡಿದು ಅವಾಗ ಅದಕ್ಕೆ ಊಟ ಕೊಟ್ರ, ನಿಮ್ ಭಾಷೆ ಒಳಗೆ ಹೇಳಿದ್ರ ಅದು ಡ್ರಿಪ್ ದಿಂದ ಕೊಟ್ರ ಬಹಳ ಚಲೋ. ಡ್ರಿಪ್ ದಿಂದ ಆ ನೀರ್ ಬೇರು ವಲಯನಾಗ ನೀರ್ ಹಿಡಿದು ಆ ಊಟ ಕೊಟ್ರೆ ಅದಕ್ಕೆ ಒಂದಿಷ್ಟು ವೈಜ್ಞಾನಿಕವಾಗಿ ಆ ಬೇರು ತಾನಾಗೆ ಆಹಾರವನ್ನ ತೆಗೆದುಕೊಳ್ತದೆ. ಅದು ಕರೆಕ್ಟ್ ಟೈಮಿಗೆ, ಸರಿಯಾದ ಸಮಯದಲ್ಲಿ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಪದ್ಧತಿಯಲ್ಲಿ. ನೀರಿನ ಸಾಮರ್ಥ್ಯ ಬಳಕೆ ಹೆಚ್ಚು ಮಾಡ್ಬೇಕಂದ್ರೆ ಹನಿ ನೀರಾವರಿ ಮಾಡ್ಬೇಕು. ಗೊಬ್ಬರಗಳ ಸಾಮರ್ಥ್ಯ ಬಳಕೆ ಹೆಚ್ಚು ಮಾಡ್ಬೇಕು. ಸಾಮರ್ಥ್ಯ ಅಂದ್ರೆ ಏನ್ರಿ, ಅವು ಕೊಟ್ಟಿದ್ದು ತಿನ್ಬೇಕದ, ತಿಂದು ನಮ್ಗೆ ಇಳುವರಿ ಕೊಡ್ಬೇಕು. ನಿಮ್ಮ ಭಾಷೆಯೊಳಗೆ ಹೇಳ್ಬೇಕಂದ್ರ ನಮಗ್ ತ್ರಾಸ ಆದ್ರ ಮನ್ಯಾಗ ಒದರಾಡ್ತೀವಿ, ಹೊಟ್ಟೆ ಕಡೆಕತ್ತೈತಿ, ದವಾಖಾನಿಗೆ ಒಯ್ಯತ್ತೀವಿ, ಯಾರಿಗಾರ ಅಂತಿರ್ಲಿಲ್ಲ. ಆ ಬೆಳಿ ಒದರಾಡಂಗಿಲ್ಲ, ಅದ ಬೆಳಿ ಮಾತಾಡ್ತದ, ಅದು ಒದರಾಡಂಗಿಲ್ಲ. ನಿನ್ನೆ ನಾವು ಬೆಂಗಳೂರಿನಾಗ ಅದನ್ನೇ ಡಿಸ್ಕಸ್ ಮಾಡಿವಿ ಎಲ್ಲಾರು. ಬೆಳಿ ಒದರಾಡಂಗಿಲ್ಲ, ನಿಮ್ ಕರಿತೈತಿ, ಹೇಳ್ತೈತಿ. ಆಮೇಲೆ ನೀವು ಇನ್ನೊಂದ್ ತಿಳ್ಕೊಂಡ್ಬಿಡ್ರಿ, ನಾವೆಲ್ಲರೂ ಊಟ ಮನಿ ಕೊಡ್ರಿ, ಬೆಳಿ ಕೊಡ್ಬೇಕು. ಎಲ್ಲರೂ ಬೆಳಿ ಕೊಡಾಕತ್ತೀವಿ. ಬೆಳಿಗ್ ಊಟ ಕೊಡೋದ್ರಿಂದ ಆ ಬೆಳಿ ಅಟ್ ತಗೋತೈತಿ, ಅದಕ್ಕೆ ತನಗ್ ಬೇಕಾದಂಗ ತಿರ್ತೈತಿ, ಮತ್ತೆ ಬೇಡ್ತೈತಿ, ಅವಾಗ ಇರಂಗಿಲ್ಲ ಮನೆ. ನಾವು ಅದಕ್ಕೆ ಆಹಾರವನ್ನ ಮಣ್ಣಿಗೆ ಒದಗಿಸ್ಬೇಕು ಹೊರತು ಬೆಳೆಗಳಿಗೆ ಅಲ್ಲ. ಇದು ಒಂದೇದು. ನಿಮ್ ಹತ್ರ ಎಲ್ಲರ ಕಡೆ ಇದು ಅದ ಎಕ್ಸ್ಪೀರಿಯನ್ಸ್ ಅಂತೀವಿ, ಅಂದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತೀವಿ. ನೀವು ಹೊಲಗಳು ಮಾಡಿ ನಿಮ್ಗೆಲ್ಲಾ ಬೆಳೆ ಹೆಂಗ್ ಮಾಡೋದು ಎಲ್ಲ ಅದ. ತಂತ್ರಜ್ಞಾನಗಳು ಇಲ್ಲಿ ಮಾತ್ರ. ತಂತ್ರಜ್ಞಾನ ಅಂದ್ರೆ ಏನು, ನಾವು ವಿಶ್ವವಿದ್ಯಾಲಯದಲ್ಲಿ ಅಥವಾ ವಿಶ್ವವಿದ್ಯಾಲಯ ಒಂದೇ ಅಲ್ಲ, ರೈತರು ಮತ್ತೊಬ್ಬ ಕಂಡು ಹಿಡ್ದಿದ್ದು, ಅಥವಾ ಯಾವ್ದೋ ಒಬ್ಬ ಒಳ್ಳೆ ಪ್ರಗತಿಪರ ರೈತ ಮಾಡಿದ್ದು, ಕೃಷಿ ವಿಶ್ವವಿದ್ಯಾಲಯಗಳು ಮಾಡಿದ್ದು, ಕೃಷಿ ಇಲಾಖೆಯವ್ರು ಹೇಳಿದ್ದು, ಅಥವಾ ಈಗ ನಮ್ ರಘುನಾಥ್ ಅವ್ರು ಅದಾರ, ಈಸ್ ಆಲ್ಸೋ ವೆರಿ ಎಕ್ಸ್ಪೀರಿಯನ್ಸ್. ಅವ್ರ ಕಡೆ ಇದ್ದಿದ್ದು ಅದು ನಮ್ ಕಡೆ ಅದ, ಆದ್ರೆ ನಮ್ ಕಡೆ ಎಕ್ಸ್ಪೀರಿಯನ್ಸ್ ಇಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಏನ್ ನೀವು ಮಾಡ್ತಿರಲ್ಲ, ಈಗ ಹೇಳಿದ್ರ ಅವ್ರು ಹೇಳಿದ್ರ ಟೆಲಿಸ್ಕೋಪಿಕ್ ಹೇಳಿದ್ರು 3 ಇಂಚ್ 2 ಇಂಚ್ 2.5 ಇಂಚ್ 2 ಇಂಚ್ ಅಂದ್ರೆ ನೀರ್ ಪ್ರೆಷರ್ ಕೊಡ್ಬೇಕತ್ತಾರ ಅವ್ರು ಪ್ರೆಷರ್, ಅದಕ್ಕೆ ಲ್ಯಾಟ್ರಲ್ ಹೆಚ್ಚು ರನ್ ಆಗ್ಲಿ ಅಂತ ಹೇಳಿ. ಹಂಗ ಇಂತ ಎಲ್ಲ ಓದಾವ್ ನಿಮ್ಮ ಹತ್ರ, ಬಟ್ ನಿಮ್ಮಲ್ಲಿ ತಂತ್ರಜ್ಞಾನಗಳಿಲ್ಲ. ಅದಕ್ಕೆ ನೀವು ಎರಡು ಕೈ ಜೋಡಿಸಿವಿ ಅಂದ್ರೆ ನಾವು ಇಳುವರಿಯನ್ನ ಹೆಚ್ಚು ಮಾಡ್ಬೋದು. ನಮ್ಮ ಕೃಷಿಯನ್ನ ನಾವು ಮೊದಲು ಕಲೆ ಅಂತಿದ್ದೀವಿ, ವಿಜ್ಞಾನ ಅಂತಿದ್ದೀವಿ. ಈಗ ಕಲೆನೂ ಹೆಚ್ಚು, ಕಲೆನೂ ಅನ್ನೋನು, ವಿಜ್ಞಾನನು ಅನ್ನೋನು, ಇನ್ನು ಅದನ್ನ ಬಿಸ್ನೆಸ್ ಮಾಡ್ಬೇಕಾಗಿದೆ. ಅಗ್ರಿಕಲ್ಚರ್ ಇಸ್ ಅ ಬಿಸ್ನೆಸ್. ಇನ್ನು ಇದನ್ನ ಬಿಸ್ನೆಸ್ ಆಗಿ ನಾವು ತಗೊಂಡ್ ಹೊಂಟಿವಿ ಅಂದ್ರೆ, ಈಗ ಹೆಂಗ್ ಇವ್ರು ವ್ಯಾಪಾರೀಕರಣ ಮಾಡ್ತಾರಲ್ಲ, ಇದನ್ನು ವ್ಯಾಪಾರ ಮಾಡೋಣ ಇದನ್ನ ಅಂದ್ರೆ ನೀವು ಲಾಭನ್ಯಾಗ ಬರ್ತೀರಿ. ಇಲ್ಲಾಂದ್ರೆ ಹೆಣ್ಣು ಕೊಡಂಗಿಲ್ಲತ್ತೀರಿ, ಪೇಪರ್ನಾಗೂ ಹಾಕಿಸ್ತೀರಿ, ಎಲ್ಲಾನು ಮಾಡ್ತೀರಿ. ಅದಕ್ಕಿದು ಬ್ಯಾಡ್ ಅನ್ನೋ ಒಂದು ಉದ್ದೇಶದಿಂದ ಸರ್ ಕೃಷಿ ಲಾಭದಾಯಕ ಅಲ್ಲ ಅನ್ನೋದು ತಲೆಯಾಗಿನ ತೆಗೆದು ಹಾಕ್ಬೇಕಾಗ್ಯದ ನಾವು. ಅದಕ್ಕೆ ನಾವೆಲ್ಲರೂ ಈಗ ನಾವು ಏನ್ ಈ ತಂತ್ರಜ್ಞಾನಗಳದಾವ
ಈಗ ಈ ವಿಶ್ವವಿದ್ಯಾಲಯದಲ್ಲಿ ನಾವು ಹೇಳ್ಕೋತ ಹೋಗಿ ಮೊದಲೆಲ್ಲ, ಈಗ ಅದನ್ನ ಬಗ್ಗೆ ಬಹಳಷ್ಟು ತೆರಿಗೆ ಕೆಡ್ಸ್ಕೊಂಡ್ ಬಿಟ್ಬಿಟ್ಟಿದ್ವಿ. ಮೊದಲು ಮಣ್ಣು ಸದೃಢ ಮಾಡ್ಕೋಬೇಕಾಗಿದೆ. ಮಣ್ಣು ಸದೃಢ ಅಂದ್ರೆ ಏನು? ಮಣ್ಣ ಫಲವತ್ತತೆ, ಆರೋಗ್ಯ ಮತ್ತು ಅದರ ಗುಣಧರ್ಮಗಳನ್ನ ಕಾಯ್ಕೊಂಡು ಹೋಗ್ಬೇಕಂದ್ರೆ ಮಣ್ಣಿನಲ್ಲಿ ಸಾಕಷ್ಟು ಸಾವಯವ ವಸ್ತುಗಳನ್ನ ಹಾಕ್ಬೇಕಾಗ್ಯದ. ಈಗ ಸಾವಯವ ವಸ್ತುಗಳನ್ನ ಹಾಕ್ಬೇಕಂದ್ರೆ ಎಮ್ಮಿ ಸಾಕ್ಬೇಕು, ಆಕಳ ಸಾಕ್ಬೇಕು, ಎತ್ತ ಸಾಕ್ಬೇಕಂತ ಹೇಳ್ತಿದ್ವಿ. ಈಗ ಎಲ್ಲಿ ಬಂದದ ಎತ್ತ, ಎಮ್ಮಿ, ಆಕಳ? ಇಲ್ಲೇ ಇಲ್ಲ. ನಾವ್ ಅದನ್ನೇನೋ ಡೈಲಾಗ್ ಹೊಡಿತಿದ್ವಿ, ಅದನ್ನೂ ಬೇಡ. ಈಗ ಏನ್ ಮಾಡಿದ್ರು ಪಾಳೇಕರ್ ಅವರು, ನೈಸರ್ಗಿಕ ಕೃಷಿ ಅಂತ ತಂದ್ರು. ನೀವು ಅದಕ್ಕೆಲ್ಲಾರು ಬೈದ್ರಿ, ನಾನು ಬೈತೀನಿ ಅದಕ್ಕಿಲ್ಲ. ಅವ್ರು ಏನ್ ಮಾಡಿದ್ರು ಗೊತ್ತೇನು? ಒಂದೇ ಆಕಳದಿಂದನೂ ಭೂಮಿ ಫಲವತ್ತತೆ ಮಾಡ್ಬೇಕು ಅನ್ನೋದು ತೋರಿಸ್ಕೊಟ್ರು. ಹೌದಾ ಇಲ್ಲ ಹೇಳ್ರಿ? ಜೀವಾಮೃತ ಎಷ್ಟ್ ಬೇಕು ಅದಕ್ಕೆ? 10 ಕಿಲೋ ಶಗಣಿ, 10 ಕಿಲೋ ಉಚ್ಚಿ, 2 ಕಿಲೋ ಹಿಟ್ಟ, 2 ಕಿಲೋ ಬೆಲ್ಲ, ಇದನ್ನ ಮಾಡ್ಕೊಂಡು 20 ಲೀಟರ್ ಉಳಿಸ್ಕೊಂಡು ಅದನ್ನ ಮಾಡ್ಕೊತ ಹೋಗಂದ್ರು. ನಾ ಏನಂತೀನಿ, ಆ ಪಾಳೇಕರ್ ಅವ್ರನ್ನು ತಗೋರಿ, ನೀವು ಪೂರ್ತಿ ಪಾಳೇಕರ್ ಅವ್ರದ್ದು ಮಾಡ್ಬೇಕಂತ ನಂಗಿದಿಲ್ಲ. ನಿಮ್ದು ಏನ್ ರಸಗೊಬ್ಬರ ಹಾಕ್ಬೇಕಂದ್ರೆ ಅದನ್ನು ಹಾಕ್ರಿ, ಸಾವಯವ ಕೃಷಿನೂ ಮಾಡ್ರಿ. ಅಂದ್ರೆ ಎಲ್ಲಾನು ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಎಲ್ಲಾನು ಇಂಟಿಗ್ರೇಟ್ ಮಾಡಿ ಮಾಡೋಣಲ್ಲ. ನಮ್ಗೆ ಯಾರು ಬೇಡ ಅಂತಾರ? ನಿಮ್ಗೆ ಯಾರು ನಾವು ಪಾಶಿ ಇದು ಅಂತೀವ? ಒಂದೇ ಆಕಳ ಹೇಳಿದ್ರು, ಜೀವಾಮೃತ ಮಾಡಿದ್ರು, ಯಾವ್ದು ಬೀಜಾಮೃತ ಮಾಡಿದ್ರು, ಗೋಕೃಪಾಮೃತ ಮಾಡಿದ್ರು. ಅವರು ನಮ್ಮ ಕನ್ನೇರಮಠ ಸ್ವಾಮಿಗಳು ಕೊಟ್ರು. ಮುಂದ ಆಮೇಲೆ ನಿಮ್ಗೆ ಇನ್ನೊಂದು ಘನ ಜೀವಾಮೃತ ಅಂತ ಹೇಳಿ ಮಾಡಿ ತೋರಿಸಿದ್ರು. ಮೇಡಮ್ ಅವ್ರು ಅದ್ರ ಬಗ್ಗೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಹೇಳ್ತಾರೆ. ನಾ ಈಗ ಅದನ್ನ ಮೊನ್ನೆ 2-3 ದಿನ ಬಹಳಷ್ಟು ತಲೆ ಕೆಡ್ಸ್ಕೊಂಡಿ. ಯಾಕೆ ತಂದ್ರಿ ಇದನ್ನ? ಆಕಳೇ ಇಲ್ಲಲ್ಲ, ಎಮ್ಮಿನೇ ಇಲ್ಲಲ್ಲ, ಒಂದೇ ಆಕಳ ಆದ್ರೂ ಸಾಕಂತಂದ್ರು. ನಾವ್ ಎತ್ತರೆ ಮಾಡ್ರಿ, ಎಮ್ಮೆರೆ ಮಾಡ್ರಿ, ಏನಾರ ಮಾಡ್ರಿ, ಅದನ್ನ ಶಗ್ಲಿನ ಮಾಡ್ಕೋಕ್ ಬರ್ತೈತೆ ಇವನ. ಅವ್ರು ಏನಂದ್ರೆ ಎಲ್ಲಿಗೆ ಹೋದ್ರು ಅವ್ರು? ಈಗ ಜೀವಾಮೃತ ಇಡೀ ಹೊಲಕ್ ಹಾಕಂದಾರೇನೋ ಅವ್ರು, ನೀರಿನ ಜೊತೆ ಸಾಲಿಗೆ ಬಿಡಂದಾರ. ಅಷ್ಟೇ ಮಾಡ್ರಿ ನೀವು. ಇದನ್ನ ನಾವು ವೈಜ್ಞಾನಿಕವಾಗಿ ಹೇಳ್ತಾ ಇಲ್ಲ, ಯಾರೋ ಮಾಡಿದ್ದಂತಲ್ಲ. ನಿಮ್ಮಲ್ಲಿ ಅವ್ರು ಏನ್ ಹೇಳ್ಯಾರಲ್ಲ ಎಲ್ಲ ಇಂಟಿಗ್ರೇಟ್ ಮಾಡ್ಕೊಂಡು ಭೂಮಿಗೆ ಮೊದಲು ಬಹಳಷ್ಟು ಸಾವಯವ ವಸ್ತುಗಳನ್ನ ಹಾಕ್ಬೇಕು. ಕಸ ಕಡ್ಡಿ ಸಗಣಿ ಭೂಮಿಯಾಗ ಇರ್ಲಿಲ್ಲ ಅಂದ್ರೆ ಕಣ್ಣಿ ಕಾಣ್ಲಾರ್ದಂತ ಜೀವಿಗಳು ಹುಟ್ಟೋದಿಲ್ಲ. ಕಣ್ಣಿ ಕಾಣ್ಲಾರ್ದಂತ ಜೀವಿ ಹುಟ್ಲಿಲ್ಲ ಅಂದ್ರೆ ನೀವ್ ಏನ್ ಮಾಡಿದ್ರು ನಿಮ್ ಭೂಮಿ ಒಳಗೆ ಏನು ಅದು ಉಪಯೋಗ ಇಲ್ಲ ಅಂದಂಗೆ. ರಸಗೊಬ್ಬರಗಳು ಸಿಗಂಗಿಲ್ಲ, ಹಾಕಿದ ಗೊಬ್ಬರನು ಬೆಳಿಗ್ಗೆ ಸಿಗಂಗಿಲ್ಲ. ಅದ್ರ ಬಗ್ಗೆ ವಿಚಾರ ಮಾಡುವಂತ ಕೆಲಸ ನೀವು ಮಾಡ್ಕೋರಿ. ಅದಕ್ಕೆ ಸಿಂಪಲ್ ಟೆಕ್ನಾಲಜಿ ಏನ್ ಬಂದವಲ್ಲ ಈಗ, ಅವ್ ಯಾರ ಹೇಳಿ ನಮ್ಮ ಕನ್ನೇರಮಠ ಸ್ವಾಮಿಗಳು ಗೋಕೃಪಾಮೃತ 2 ಲೀಟರ್ ಅದನ್ನೇ ಮಾಡ್ಕೋರಿ ಅಂತ ಹೇಳ್ತಾರೆ. ಅದ್ರಾಗ ಏನೈತಿ? ಬ್ಯಾಕ್ಟೀರಿಯಾ ಅದಾವ 200-300. ನಿಮ್ ಭೂಮಿ ಒಳಗೆ ಹಾಕ್ರಿ ಅನ್ನತಾರೆ. ಇದ್ರಿಗೆ ಏನ್ ಖರ್ಚದ? ಜೀವಾಮೃತ ಏನ್ ಖರ್ಚದ? ಘನ ಜೀವಾಮೃತ ಏನ್ ಖರ್ಚದ? ಆಮೇಲೆ ನೀವು ಏನ್ ಮಾಡ್ತೀರಿ ಅವ್ನ ಎಲ್ಲಕ್ಕೂ ಖರ್ಚಿಲ್ಲದ ಕ್ರಮಗಳದಾವ, ಅವುಗಳನ್ನ ಅಳವಡಿಸ್ಕೊಡಿ. ಇನ್ನ ಕಬ್ಬಿಗೆ ಬರ್ಬೋದು. ಕಬ್ಬು ಬಹಳಷ್ಟು ನಿಮ್ ತಲೆಯಾಗ ಎಲ್ಲರಿಗೂ ಏನೈತೆ ಅಂದ್ರೆ ಅಕ್ಸರ ವೆರೈಟಿ ಒಂದ್ ಎಲ್ಲೋ ತಂದ್ರೆ ಯಾರೋ ಕಂಡು ಹಿಡಿದಿದ್ ವೆರೈಟಿ ನಾನೇ ಕಂಡು ಹಿಡಿದೀನಿ. ಆ ವೆರೈಟಿ ತಂದು ನಾ ಇಳುವರಿ ಹೆಚ್ಚು ಮಾಡ್ಕೋತೀನಿ ಅನ್ನೋದು ತಲೆಯಾಗಿನ ತೆಗೆದಾಕ. ಸರ್, ಯಾವ ತಳಿಗಳು ಕಂಡು ಹಿಡಿದಿರ್ತಾರಲ್ಲ. ಆಮೇಲೆ ಈಗ ನಾನು ಇನ್ನೊಂದ್ ಹೇಳ್ತೀನಿ, ಒಬ್ರು ಹೊಲ್ದಾಗ ಬಂದಿದ್ದು ಒಮ್ಮೆ ಬರೋದಿಲ್ಲ ನಮ್ಮ ಹೊಲ್ದಾಗ. ಯಾಕಂದ್ರೆ ನಮ್ಮ ಹೊಲಗಳು ನಾವ್ ಎಲ್ಲಾ ಹೊಲಸ್ ತಿನ್ನಿಸಿ ಅವನ್ನ ಹಾಳು ಮಾಡಿ ಅದಕ್ಕೆ ಹಿಂಗೆಲ್ಲಾ ಮಾಡಿದ್ವಿ. ಅದ್ರ ಸಲುವಾಗಿ ದಯಮಾಡಿ ನಾವು ಮೊದಲು ಏನ್ ಮಾಡ್ಬೇಕಾಗಿದೆ ಅಂದ್ರೆ, ನಮ್ಮ ಹೊಲಗಳು ಮೊದಲೆಲ್ಲ ಅಡವಿದ್ದು, ಈಗ ಎಲ್ಲಿ ಅಡವಿನೂ ಇಲ್ಲ ಏನೂ ಇಲ್ಲ. ಹಂಗೆ ಅಂದ್ರೆ ಭೂಮಿ ಒಳಗೆ ಸಾಕಷ್ಟು ಸಾವಯವ ವಸ್ತುಗಳು ಉಳಿದಿಲ್ಲ, ಸಾವಯವ ಇಂಗಾಲ ಪ್ರಮಾಣ ಕಡಿಮೆ ಆಗ್ಯದ. ಆಮೇಲೆ ನೀವು ಈಗ ನೀರ್ ಬಿಡ್ತಿರಲ್ಲ, ಬಿಳಿ 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 ಬರತೈತಿ ಮ್ಯಾಲೆ, ಚಾಪುಡಿಗೆ ಕಾತೈತಿ ನೋಡ್ರಿ ಮೊನ್ನೆ ಕರ್ಲ್ರಿ ಅದು. ಯಾಕ ಹಂಗಾಗತೈತಿ ಅಂದ್ರೆ ನಿಮ್ ಭೂಮಿ ಒಳಗೆ ನೀರ್ ಹಿಂಗುವಂತ ಶಕ್ತಿ ಕಡಿಮೆ ಆಗ್ಯದ, ಮ್ಯಾಲ ನೀರ್ ಬರತ್ತದ, ಅದ್ರ ಜೋಡಿ ಉಪ್ಪು ಮ್ಯಾಲ ಬರತ್ತ. ನೀವೆಲ್ಲ ಹೊಳಿ ನೀರ ಬಿಡ್ತೀರಿ, ಎಲ್ಲಿ ಬೋರ್ವೆಲ್ ಅದಾವ ನಿಮ್ ಕಡೆ, ಬಾವಿ ಅದಾವ ಅಥವಾ ಹೊಳಿ ನೀರ ಬಿಡ್ತೀರಿ, ಈಗ ನೀರ್ ಬಂದಿದ್ ಕಾಲುವೆ ಒಳಗೆ ಬರತೈತಿ. ಈಗ ನಂದೇ ಈಗ ನಾನು ಶಂಕೇಶ್ವರ್ ಬರ್ರಿ ಎಲ್ಲಾ ಬಿಳಿ ಬಿಳಿ ಕಾಣತೈತಿ. ಇವತ್ತು ಅದನ್ನ ಮಾತಾಡಿದ್ವಿ. ಯಾಕೆ ಹಿಂಗ ಆಗ್ತದಂದ್ರ ಇವರೆಲ್ಲ ಫ್ಯಾಕ್ಟ್ರಿ ಅವರೆಲ್ಲ ಹೊಲಸ ಅಲ್ಲಿ ಹಾಕ್ತಾರೆ, ಆ ನೀರ್ ನಾವು ತಗೊಂಡ್ ಹೊಡಿತೀವಿ ಬ್ಯಾಸಿಗ್ಯಾಗ, ಎಲ್ಲಾ ಭೂಮಿ ಒಳಗೆ ಕಲ್ಮಶಗಳು ಕೂಡ. ಈ ರೀತಿ ಆದಾಗ ಭೂಮಿ ಸುಧಾರಣೆ ಮಾಡ್ಕೊಂಡು ಮೇಲೆ ಮುಂದೆ ಎಲ್ಲ ಮಾಡೋಣ ಅನ್ನೋದು ಒಂದೇ ಉದ್ದೇಶ.